ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಯಾರೇನೇ ಹೇಳಿದ್ರು ನಾಳೆ ಆದಿತ್ಯನ ನಿಶ್ಚಿತಾರ್ಥ ನಾನ್ ನೋಡಿರೋ ಹುಡುಗಿ ಜೊತೆಗೆ ನಡೆದೇ ನಡೆಯುತ್ತೆ. ಅದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿಮ್ಮ ಮಾತಿಗೆ ಗೌರವ ಕೊಟ್ಟು ನನಗಿಷ್ಟ ಇಲ್ಲದೆ ಇದ್ರು ನನಗ್ ಮನಸ್ಸಿಲ್ದೇ ಇದ್ರು ಪಾರ್ವತಿನ ಕರೆಸಿ ಮಾತಾಡಿಸ್ದೆ. ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ಕೇಳ್ದೆ. ಅವಳೇ ಹೇಳದ್ಲಲ್ಲ, ನೀವೇ ಕೇಳಿಸ್ಕೊಂಡ್ರಲ್ಲ, ತನಗಿಷ್ಟ ಇಲ್ಲ ಅಂತ ಅವಳು ಬಾಯಿ ಬಿಟ್ಟು ಹೇಳಿದ ಮೇಲೂ ಇನ್ನು ಏನು ಕೇಳಿಸ್ಕೋಬೇಕಾಗಿದೆ ನಿಮಗೆ? ನಾನು ಅವಳನ್ನ ಹೆದರ್ಸದ್ನ, ಬೆದರ್ಸದ್ನ, ಭಯ ಪಡಿಸದ್ನ, ಸುಳ್ಳು ಹೇಳು ಅಂತ ಬಲವಂತ ಮಾಡದ್ನ ಇಲ್ವಲ್ಲ. ಅವಳ ಮನಸ್ಸಲ್ಲಿರೋದನ್ನ ಅವಳಾಗೆ ಅವಳು ಹೇಳಿದಾಳೆ ತಾನೆ. ವೀರಣ್ಣ, ಯಾವುದೋ ಕಾಲದಲ್ಲಿ ನಿಮ್ಮ ತಂಗಿಗೆ ನಮ್ಮ ಕುಟುಂಬದಲ್ಲಿ ಪ್ರೀತಿ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ನೀವು ಜಿದ್ದು ಹಿಡಿತಾ ಇದ್ದೀರಾ. ಯಾರೋ ನಿಮ್ಮ ತಂಗಿಗೆ ಅನ್ಯಾಯ ಮಾಡಿರೋದಕ್ಕೆ ಅದಕ್ಕೆ ನಾನೇ ಕಾರಣ ಅಂತ ನನ್ನ ಮಗನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಅವನ ಬಾಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಇದು ನಿಮಗೆ ಸರಿ ಅನ್ನಿಸ್ತಾ ಇದೆಯಾ ವೀರಣ್ಣ? ಅಖಿಲಾಂಡೇಶ್ವರಿ, ನಾನು ಬಂದಾಗ್ಲೇ ಹೇಳಿದೆ, ಯಾವುದೇ ಹಳೆ ವೈಷಮ್ಯಗಳನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಬರ್ತಾ ಇಲ್ಲ ಅಂತ ಹೇಳಿ. ನೀನೇ ಮತ್ತೆ ನಿನ್ ಬಾಯಿಂದ ಅದನ್ನ ಕೆತ್ಕಿ ರಣ ಮಾಡ್ತಾ ಇದೀಯ. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನಾಳೆ ನಡೆಯೋ ನಿಶ್ಚಿತಾರ್ಥನ ನಿಲ್ಲಿಸಲ್ವಾ? ಖಂಡಿತ ನಿಲ್ಲಿಸೋದಿಲ್ಲ. ನಾನು ಬಿಡೋದಿಲ್ಲ. ಈ ಅರಸನ ಕೋಟೆ ಅಖಿಲಾಂಡೇಶ್ವರಿನೋ ವೀರಣ್ಣನೋ ನೋಡೇ ಬಿಡೋಣ. ಈ ಅಖಿಲಾಂಡೇಶ್ವರಿನೋ ಈ ರಣಕಲ್ಲು ವೀರಯ್ಯ ದೇವಾನೋ ನೋಡೇ ಬಿಡ್ತೀನಿ. ನೀನು ನಿನ್ನ ಮಗನಿಗೆ ನಿಶ್ಚಿತಾರ್ಥ ಮಾಡೋದೇ ಆದ್ರೆ ನಿನ್ನ ಮನೆ ಹೊಸಲನ್ನಲ್ಲ, ನನ್ನ ಹೆಣ ದಾಟ್ಕೊಂಡು ಇಲ್ಲಿಂದ ಹೋಗ್ಬೇಕು. ನೀನು ಅದು ಹೇಗೆ ಹೋಗ್ತೀಯ ಅಂತ ನಾನು ನೋಡ್ತೀನಿ. ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.